ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ನಮಸ್ಕಾರ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಅಲೆ ಎಬ್ಬಿಸಿರುವ ಟ್ರೈಲರ್ ಅಂದರೆ ಅದು ಕಾಂತಾರ. ಈ ಟ್ರೈಲರ್ ನೋಡಿದ ಜನರು ಒಂದೇ ಮಾತು ಹೇಳುತ್ತಿದ್ದಾರೆ, ಇದು ಕೇವಲ ಸಿನಿಮಾ ಅಲ್ಲ, ಇದು ನಮ್ಮ ನಾಡಿನ ಸಂಸ್ಕೃತಿ ಎಂದು. ಡೈರೆಕ್ಷನ್ ನೋಡಿದರೆ ರಿಷಬ್ ಶೆಟ್ಟಿ ಸರ್ ತುಂಬಾ ಡೀಟೇಲ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮ್ನಲ್ಲೂ ಕೋಸ್ಟಲ್ ಕರ್ನಾಟಕದ ಕಲ್ಚರ್ ಮತ್ತು ದೈವ ಆರಾಧನೆ ಟ್ರೆಡಿಷನಲ್ ಎಲ್ಲವೂ ಬಣ್ಣ ಬಣ್ಣವಾಗಿ ಮೂಡಿ ಬಂದಿವೆ. ಫಿಲ್ಮ್ ಮೇಕಿಂಗ್ ಕ್ವಾಲಿಟಿ ನೋಡಿದರೆ ಸಿನಿಮಾ ಆಟೋಗ್ರಫಿ ಮತ್ತು ಕೋಸ್ಟಲ್ ಏರಿಯಾ ಸೀಕ್ವೆನ್ಸ್ ಮತ್ತು ವಿಲೇಜ್ ಲೈಫ್ ಎಲ್ಲದರಲ್ಲೂ ಕನ್ನಡ ಸಿನಿಮಾ ಒರಿಜಿನಲ್ ಟಚ್ ಇದೆ. ಈ ಟ್ರೈಲರ್ ರಿಲೀಸ್ ಆದ 4 ಗಂಟೆಗಳಲ್ಲಿ ಕನ್ನಡದಲ್ಲಿ 23 ಲಕ್ಷ, ಹಿಂದಿಯಲ್ಲಿ 13 ಲಕ್ಷ, ತಮಿಳಲ್ಲಿ 4.3 ಲಕ್ಷ, ತೆಲುಗುವಲ್ಲಿ 14 ಲಕ್ಷ, ಮಲಯಾಳಂನಲ್ಲಿ 1.6 ಲಕ್ಷ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಟ್ರೈಲರ್ನಲ್ಲಿ ಫೈಟ್ ಸೀಕ್ವೆನ್ಸ್, BGM, ಡೈಲಾಗ್ ಇವೆಲ್ಲ ನೋಡಿ ಯೂತ್ ಮಾತ್ರವಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂಡ ಥಿಯೇಟರ್ಗೆ ಬರೋ ಫೀಲಿಂಗ್ ಕೊಡ್ತಿದೆ. ಬೇರೆ ಭಾಷೆಯವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಇದು ಆಸ್ಕರ್ ಗೆಲ್ಲುತ್ತೆ ಎನ್ನುವ ಭರವಸೆಯನ್ನ ನೀಡುತ್ತಿದ್ದಾರೆ. ಕನ್ನಡ ಸಿನಿಮಾ ಈಗ ಬೇರೆ ಸಿನಿಮಾಗೆ ಟಕ್ಕರ್ ಕೊಡ್ತಾ ಇದೆ. KGF ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದರೆ ಕಾಂತಾರ ಡಿವೈನ್ ಸಿನಿಮಾ ಶೋ ಮಾಡ್ತಿದೆ. ಈ ಹೊಸ ಸಿನಿಮಾ ಮತ್ತೆ ಒಂದು ಹಿಸ್ಟ್ರಿ ಬರೆಯೋದು ಖಚಿತವಾಗಿದೆ. ಟ್ರೈಲರ್ ನೋಡಿದ ತಕ್ಷಣ ಗೂಸ್ ಬಂಪ್ಸ್ ಬರುವುದು ಖಚಿತವಾಗಿದೆ. ಪ್ರತಿ ಸೀನ್, ಪ್ರತಿ ಸೌಂಡ್ ಕನ್ನಡ ಕಲ್ಚರ್ನ ತಳಮಳವನ್ನ ತೋರಿಸುತ್ತಿದೆ. ಇದು ಮೂವಿಯಲ್ಲ, ಇದು ನಮ್ಮ ಭೂಮಿಯ ಕಲ್ಚರ್ ಮತ್ತು ನಮ್ಮ ಭೂಮಿಯ ದೈವಗಳ ಕಥೆಯಾಗಿದೆ. ಟ್ರೈಲರ್ ಹೇಗಿದೆ ಎಂದು ಕಮೆಂಟ್ ಅಲ್ಲಿ ಹಂಚಿಕೊಳ್ಳಿ. ಕನ್ನಡ ಸಿನಿಮಾ ಮತ್ತೆ ಚಿಗುರೊಡೆಯಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.